ಆ್ಯಕ್ಚುಲಿ ನಾನು JC ಹೊಸನಗರ ಕೊಡಚಾದ್ರಿಯಿಂದ ರೆಕಗ್ನೈಸೇಷನ್ ನನಗೆ ಸಿಕ್ಕಿ ಆದ ನಂತರ ನನಗೆ ಸೋಷಿಯಲ್ ವರ್ಕಿಗೋಸ್ಕರ ನನಗೆ ನ್ಯಾಷನಲ್ ಅವಾರ್ಡ್ ಕೊಡ್ತಾರೆ. ಓಕೆ. ಸೊ ಅದು ನನಗೆ ತುಂಬ ಸಂತೋಷ ತಂದಿತ್ತು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ 1 ವರ್ಷದ ಅವಕಾಶ ಇರುತ್ತೆ, ಅಧ್ಯಕ್ಷರಾಗಿ ನಿಮ್ಮ 1 ವರ್ಷದ ಜರ್ನಿ ಅಂತ. ಆ 1 ವರ್ಷದ ಜರ್ನಿಯಲ್ಲಿ ಮ್ಯಾಕ್ಸಿಮಮ್ ನನಗೆ ಏನು ಮಾಡ್ಬೋದು ಅದನ್ನೆಲ್ಲ ನಾನು ರೀಚ್ ಮಾಡ್ತೀನಿ, ಮತ್ತು ನನಗೆ ನ್ಯಾಷನಲ್ ಅವಾರ್ಡ್ ಕೂಡ ಆಗುತ್ತೆ. ಅದು ನನಗೆ ತುಂಬ ಸಂತೋಷ ಕೊಟ್ಟ ಒಂದು ಸಂದರ್ಭ. ಮತ್ತು ಒಂದಿಷ್ಟು ಸ್ನೇಹಿತರ ಬಳಗ ನಿಮಗೆ ಹೇಗಾಗುತ್ತೆ ಅಂದರೆ, ಗುಡ್ ಫ್ರೆಂಡ್ಸು, ಒಂದಿಷ್ಟು ಸಮಾನ ಮನಸ್ಕರು ನಮ್ಮ ಜೊತೆ ಎಲ್ಲ ಜರ್ನಿಯಲ್ಲೂ ಕೂಡ, ಎಲ್ಲ ಜರ್ನಿ ಮೀನ್ಸ್ ಪಾಸಿಟಿವ್ ಜರ್ನಿ, ಅದಕ್ಕೆ ಒಂದಿಷ್ಟು ಜನ ನಮ್ಮ ಜೊತೆಗೆ ಬರೋವಂಥದ್ದು. ಈಗ ಅಂದರೆ ಎಲ್ಲ ಈ ಕಾನೂನು ವ್ಯವಸ್ಥೆಗೆ ಅಂತಲ್ಲ, ಪ್ರತಿಯೊಂದು ವಿಷಯಕ್ಕೆ ಅಂತಲ್ಲ, ಪರ್ಟಿಕ್ಯುಲರ್ ಥಿಂಗ್ಸಿಗೇನೋ ನಾನೇನೋ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದೆ, ಅವಾಗ ಒಂದು 4 ಜನ ಕರೆದ್ರೆ ಬರೋವಂಥದ್ದು. ಆಮೇಲೆ ಇನ್ನೆಲ್ಲ ಒಂದಿಷ್ಟು ಜನ ಹಸು ಕರುಗಳಿಗೇನೋ ಒಂದು ದವಸ ಧಾನ್ಯ ಏನೋ ಒಂದು ಕೊಟ್ಟು ಬರೋಣ ಅಂತ, ಅವಾಗ ಒಂದಿಷ್ಟು ಜನ, ಅದೆಲ್ಲ JCಯಿಂದ ಹೊರತುಪಡಿಸಿ ಮಾಡುವಂಥ ಕಾರ್ಯಕ್ರಮಗಳಿಗೂ ಕೂಡ ಜೊತೆಗೆ ಬರೋರು. ಒಳ್ಳೆ ಕೆಲಸಗಳಿಗೆ ಒಂದಿಷ್ಟು ಜನ ಜೊತೆ ಆಗೋರು, ಒಬ್ಬರೇ ಹೋಗಿ ಮಾಡಬೇಕಿತ್ತಲ್ವ, ಅವಾಗ ಒಂದಿಷ್ಟು ಜನ ಸ್ನೇಹಿತರು ನಮ್ಮ ಜೊತೆಗೆ ಬಂದುಬಿಟ್ಟು ಕೈಗೂಡಿಸೋರು. ಅದೊಂದು ಸಂತೋಷ ಒಂದಿಷ್ಟು. ಆಮೇಲೆ ಇದು ಜಸ್ಟ್ ಹೊಸನಗರ ಮಾತ್ರ ಅಲ್ಲ, ಶಿವಮೊಗ್ಗ ಜಿಲ್ಲಾದ್ಯಂತ, ಆಮೇಲೆ ರಾಜ್ಯಾದ್ಯಂತ, ಭಾರತಾದ್ಯಂತ ನಮ್ಮನ್ನು ರೆಕಗ್ನೈಸ್ ಮಾಡಿದ್ರು JCಯಿಂದ. ಸೊ ಅದು ತುಂಬ ನನಗೆ ಆ JCಗೆ ನಾನು ಋಣಿಯಾಗಿರ್ತೀನಿ. ಮತ್ತು ಅದರಲ್ಲೂ ಕೂಡ ನಾನೇನು ರಾಂಗ್ ಇದೆ ನಾನು ಭಾಳ ಸ್ಟ್ರೈಟಾಗಿ ಹೇಳ್ದಂಥವಳು, ಅದರಲ್ಲೂ ಕೂಡ ನಾನು ತುಂಬ ನೇರವಾಗಿ ಹೇಳಿ ನಿಷ್ಠುರಗಳನ್ನು ಕಟ್ಕೊಂಡಿದ್ದೀನಿ. ನಾನು ಅದೇನು ಇಲ್ಲ ಅಂತ ಏನೂ ಇಲ್ಲ. ಸಂಸ್ಥೆ ನನಗೆ ಸ್ಥಳ ಕೊಟ್ಟಿದೆ, ಸಂಸ್ಥೆ ಪರವಾಗಿ ನಾನಿದ್ದೀನಿ, ಆದರೆ ಕೆಲವು ವ್ಯಕ್ತಿಗಳ ವಿರೋಧವಾಗಿಯೂ ಕೂಡ ನಾನಿದ್ದೀನಿ. ಅದರಲ್ಲಿ ಹುಲಿಕಲ್ ನಟರಾಜ್ ಅವ್ರದ್ದೊಂದು ರೆಕಗ್ನೈಸೇಷನ್ ನನಗೆ ಸಿಗುತ್ತೆ. ಆವಾಗಲೂ ಕೂಡ ನಾನು ಪ್ರಸ್ತುತ JC ಅಧ್ಯಕ್ಷಳಾಗಿರ್ತೀನಿ. ನನ್ನ ಏನು JCಯ ಕೆಲಸಗಳೇನಿರುತ್ತೆ ಅದನ್ನು ನೋಡಿಬಿಟ್ಟು ಹುಲಿಕಲ್ ನಟರಾಜ್ ಸರ್ ಅವ್ರಿಗೆ ನಮಗೆ ಪರಿಚಯ ಆಗುತ್ತೆ, ಪರಿಚಯ ಮಾಡಿಸ್ಕೊಡ್ತಾರೆ. ಅದಾದ ನಂತರ ಹೊಸನಗರ ತಾಲೂಕು ಅಧ್ಯಕ್ಷಳನ್ನಾಗಿ ನನ್ನನ್ನು ತಗೊಳ್ತಾರೆ. ಅದ್ರ ಜೊತೆಲ್ಲೇ ನಾನು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀನಿ. ಬೇರೆ ಶಾಲೆಗಳಲ್ಲಿ ಹೋಗ್ಬಿಟ್ಟು ಈ ಮೂಢನಂಬಿಕೆಗಳ ಬಗ್ಗೆ, ಆಮೇಲೆ ಮೆನ್ಚುರಲ್ ಅದ್ರದ್ದು ಒಂದಿಷ್ಟು ಗೈಡೆನ್ಸ್ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಕೊಡೋವಂಥದ್ದು, ಆಮೇಲೆ ಕೆಲವೊಂದು ಮಾಟ ಮಂತ್ರದ ಬಗ್ಗೆ, ಆಮೇಲೆ ಈ ಕುಂಕುಮ, ಬಳೆ, ಕಾಲುಂಗ್ರ, ಆಮೇಲೆ ಮುಟ್ಟಾದಾಗ ಒಂದು 3 ದಿನ ಹೊರಗಡೆ ಇರೋವಂಥದ್ದು, ಇಂಥದ್ದೆಲ್ಲ ವಿಚಾರಗಳನ್ನ ನಾವು ವೈಜ್ಞಾನಿಕವಾಗಿ ಅದರದ್ದು ಕಾರಣಗಳನ್ನು ಹೇಳ್ಕೊಂಡ್ಬಿಟ್ಟು ಶಾಲಾ ಮಕ್ಕಳಿಗೆ ನಾವು ಅದನ್ನು ಗೈಡ್ ಮಾಡ್ಕೊಳ್ತಾ ಬರ್ತೀವಿ. ಅದಾದ ನಂತರದಲ್ಲಿ ನಮಗೆ ಪ್ರಯಾಸ ಅನ್ನೋ ಒಂದು ಕಾರ್ಯಕ್ರಮ JCI ಇಂಡಿಯಾದಿಂದ ನಮಗೆ ಒಂದು ಪ್ರೋಗ್ರಾಮ್ ಕೊಡ್ತಾರೆ. ಅದರಲ್ಲೂ ಅಷ್ಟೇ ನಾವು ಸ್ವಂತವಾಗಿ ನಾವು ಪ್ಯಾಡ್ಗಳನ್ನು ಅಂದರೆ ಡಿಫ್ರೆಂಟ್ ಪ್ಯಾಡ್ಗಳು, ಆಮೇಲೆ ಅದಕ್ಕೇನು ಮೆನ್ಚುರಲ್ ಕಪ್ಸ್, ಸೊ ಟೋಟಲ್ ಆಗಿ ಹೆಣ್ಣು ಮಕ್ಕಳಿಗೆ ಋತುಸ್ರಾವ ಆದಾಗ ಅವರು ಅದನ್ನು ಹೇಗೆ ಹೈಜೀನ್ ಕಾಪಾಡ್ಕೊಳ್ಳೋ ಅಂಥದ್ದು, ಆಮೇಲೆ ಪೇರೆಂಟ್ಸ್ ಜೊತೆಗೆ ಹೇಗೆ ನಡ್ಕೋಬೇಕು. ಒಂದು ಏಜ್ ಆದಮೇಲೆ ನೋಡಿ, ಮಕ್ಕಳು ಟೀನೇಜಿಗೆ ಬರುವಾಗ ನಾವೊಂದು 18-20 ಮದುವೆ ಆಗಿರ್ತೀವಿ ಅಂದರೆ ನಮಗೊಂದು 40-45 ಅಂದರೆ ನಮಗೂ ಮೆನೋಪಾಸ್ ಟೈಮ್ ವುಮೆನ್ಸ್ಗೆ. ಸೊ ಆವಾಗ ಮಕ್ಕಳು ಟೀನೇಜ್, ಸೊ ಆ ಮಕ್ಕಳು ಪೇರೆಂಟ್ಸ್ ಜೊತೆಗೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ. ಮಕ್ಕಳು ಟೀನೇಜು, ಮಕ್ಕಳದ್ದು ಹಾರ್ಮೋನ್ಸ್ ಚೇಂಜ್ ಆಗ್ತಿರುತ್ತೆ, ಈ ಕಡೆ ತಾಯಿ ಆದವಳ ಹಾರ್ಮೋನ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಬ್ಯಾಲೆನ್ಸ್ ಮಾಡೋದು ಹೇಗೆ, ತಾಯಿ ಜೊತೆಗೆ ಹೇಗಿರಬೇಕು ಮಕ್ಕಳು, ಆಮೇಲೆ ತಾಯಿ ಮಕ್ಕಳ ಜೊತೆಗೆ ಹೇಗಿರಬೇಕು, ಈ ಥರ. ಆನಂತರ ಹಲವಾರು ಗ್ರಾಮ ಪಂಚಾಯತಿಗಳು ನನ್ನನ್ನು ಕರೀತಾ ಇತ್ತು. ಸೊ ಈ ಥರ ಮೋಟಿವೇಶನ್ ಸ್ಪೀಚ್, ನಿಮಗೆ ಹೇಗೆ ಬದಲಾವಣೆಗಳು ಹೇಗಾಯಿತು ಅಂತ. ಆನಂತರ ಗ್ರಾಮೋತ್ಥಾನ ಅನ್ನೋ ಒಂದು ಸಂಸ್ಥೆ, ನಮ್ಮ ಕಾರಗಡಿಯ ಪ್ರಸಿದ್ಧ ರಾಮಚಂದ್ರಾಪುರ ಮಠಕ್ಕೆ ಸಂಬಂಧಪಟ್ಟಂತಹ ಗ್ರಾಮೋತ್ಥಾನ ಸಂಸ್ಥೆ ನನಗೆ ಆವಾಗ ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ, ಆ ಟೈಮಲ್ಲಿ ನನ್ನ ಗಂಡನ್ನೂ ಕಳ್ಕೊಂಡು ನಾನು ಭಾಳ ನೋವಲ್ಲಿದ್ದಾಗ ನನಗೆ ತವರೂರಾಗಿ ನಾಗರಕೊಡಿಗೆನ ನಾನು ಅಲ್ಲಿನ ಜನಗಳನ್ನು ನಾನು ಭಾಳ ಇವಾಗಲೂ ಕೂಡ ನಾನು ಅದೇ ಒಂದು ಅಟ್ಯಾಚ್ಮೆಂಟಲ್ಲಿ ಇದ್ದೀನಿ ನಾನು. ಅವರು ಕೂಡ ಅಷ್ಟೇ ನನ್ನನ್ನು ಚೆನ್ನಾಗಿ ಆಧರಿಸ್ತಾರೆ. ಸೊ ಆ ಊರಿಗೆ ನಾಗರಕೊಡಿಗೆ ನನಗೆ ಇಲ್ಲಿಂದ ಒಂದು 12 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಜಾಧವ್ ಸರ್ ಅಂತ ಇದ್ದರು ಮ್ಯಾನೇಜ್ಮೆಂಟಲ್ಲಿ, ಆಮೇಲೆ ಮರಿಯಾ ಅಂತ ಹೇಳ್ಬಿಟ್ಟು ಸಾಗರದಿಂದ NGOದಿಂದ, ಮದರ್ ತೆರೇಸಾ ಅಂತ NGOದಿಂದ ಆ ಮೇಡಮ್ ಕೂಡ ಬರ್ತಾಯಿದ್ರು. ಸೊ ನಾವೆಲ್ಲರೂ ಒಂದು ಟೀಮ್ ಆಗಿ ಏನು ಪ್ಲ್ಯಾಂಟಿಂಗ್ ಮಾಡೋದು, ಆಮೇಲೆ ಏನು ವೇಸ್ಟ್ ಪ್ಯಾಕೇಜ್ಗಳೇನು ಬಾಟಲ್ಸ್, ಪ್ಲಾಸ್ಟಿಕ್ ಟಿನ್, ಆಯಿಲ್ ಟಿನ್, ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಪೇಂಟಿಂಗ್ ಮಾಡಿಬಿಟ್ಟು ಅದ್ರಲ್ಲಿ ಗಿಡ ಹಾಕುವಂಥದ್ದು, ಆಮೇಲೆ ಡಿಫ್ರೆಂಟ್ ರಸ ಕಾರ್ಯಕ್ರಮ ಥರ ಆ ಥರ ನಾವು ಲೇಡೀಸ್ ಮಾಡ್ತಾ ಇದ್ವಿ. ಪೇಪರ್ ಬ್ಯಾಗ್ ಮೇಕಿಂಗ್, ಹಣಬೆ ತಯಾರಿಕೆ, ಆನಂತರ ನಿಟ್ಟಿಂಗ್, ಎಂಬ್ರಾಯ್ಡ್ರಿ, ಟೈಲರಿಂಗ್, ಆಮೇಲೆ ಫ್ಯಾಷನ್ ಡಿಸೈನಿಂಗ್, ಇದನ್ನೆಲ್ಲ ಹೇಗೆ ಮಾಡ್ಬೋದು. ಆಮೇಲೆ ಎಲ್ಲ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ವಿ. ಏನಿಲ್ಲ ಅಂದರೂ ಒಂದು 20 ಜನ ಹೆಣ್ಮಕ್ಳು, ವುಮೆನ್ಸ್, ಅಂದರೆ ಅವ್ರದ್ದು ಏನು ಕೆಲಸ ಇಲ್ಲ ಆದಮೇಲೆ ಒಂದು 2 ಗಂಟೆಯಿಂದ ಜಾಯ್ನ್ ಆಗಿ, ಅದು 2 ಗಂಟೆ ಆದ್ರೂ ಕೂಡ ನಾನು ಅವ್ರ ಜೊತೆಗೆ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಜೊತೆಯಲ್ಲೇ ಹೋಗ್ತಾ ಇದ್ವಿ ನಾವು ಒಂದಷ್ಟು ಜನ. ಆಮೇಲೆ ಒಬ್ಬರು ಒಳ್ಳೆ ಲೇಡಿ ಡಾಕ್ಟರ್ ಇದರಲ್ಲಿ,
ಅವರನ್ನು ಕೂಡ ಸಂವಾದ ಕಾರ್ಯಕ್ರಮಗಳಿಗೆ ನಾವು ಕರಿತಾ ಇದ್ವಿ. ಸೊ ಆ ಥರ. ಆಮೇಲೆ PDO ರಂಜಿತಾ ಅಂತ ಹೇಳಿಬಿಟ್ಟು ಅವರು ಕೂಡ ಲೇಡಿ ಆಗಿರೋದ್ರಿಂದ ಬಹಳಷ್ಟು ಕಾರ್ಯಕ್ರಮಗಳಿಗೆ ನಂಗೆ ನಿಟ್ಟೂರು ತನಕನೂ ಅವರು ಕರೆದ್ಬಿಟ್ಟು ಅಲ್ಲೂ ಒಂದಿಷ್ಟು ಸ್ಪೀಚ್ಗಳನ್ನು ಕ್ಲಾಸ್ಗಳನ್ನು ಕೊಡಿಸಿದ್ದಾರೆ. ಸೊ ಸಾಗರ ಕೂಡ ಹೋಗ್ತಾ ಇದ್ದೆ. ಆಮೇಲೆ ಗ್ಲೋಬಲ್ ಡಿಜಿಟಲ್ ಮೀಡಿಯಾ, ಆಮೇಲೆ ಈ ಥರದವರೆಲ್ಲರೂ ನನಗೆ ತುಂಬ ಸಹಕಾರ ಕೊಟ್ಟು ಬೇರೆ ಬೇರೆ ಕಡೆ ಕರೆದು ನನ್ನ ಅನುಭವಗಳನ್ನು ನಾನು ಹೇಳಿಕೊಂಡು ಒಂದಿಷ್ಟು ಕ್ಲಾಸ್ಗಳನ್ನು ಅವ್ರಿಗೆ ಕೊಟ್ಬಿಟ್ಟು ನಿರಂತರವಾಗಿ ಇದು ಒಂದು 2 ವರ್ಷದ ತನಕ ನಾನು ಕ್ಲಾಸ್ ಕೊಡ್ತಾ ಇದ್ದೆ. ನಾನು ಗ್ರಾಮೋತ್ಥಾನದವರು ನನಗೆ ಆ ಟೈಮಲ್ಲಿ ನನಗೆ ಗೌರವಧನ ಅಂತ ಕೊಟ್ಟಿದ್ದಾರೆ, ಆಯಿತಾ. ಆ ಗೌರವಧನ ಆ್ಯಕ್ಚುಲಿ ನನಗೆ ಅವರು ಆ ಮೂಮೆಂಟಲ್ಲಿ ನನಗೆ ಆ ದುಡ್ಡು, ನನಗೆ ಅವರು ಬೇರೆ ಏನು ನನಗೇನು ಕಾಣಿಸ್ಲಿಲ್ಲ. ನನಗೆ ಕಾಣಿಸಿದ್ದೇನೆಂದರೆ ನನಗೋಸ್ಕರ ಒಂದಿಷ್ಟು ಜನ ಕಾಯ್ತಾ ಇರ್ತಾರೆ, ನನಗೊಂದಿಷ್ಟು ಮೋಟಿವೇಶನ್ ಸಿಗ್ತಾ ಇದೆ, ನನಗೊಂದಿಷ್ಟು ಬದಲಾವಣೆ ಸಿಕ್ತು. ಯಾಕೆಂದರೆ ನಾನು ಡಿಪ್ರೆಷನಲ್ಲಿದ್ದೆ ಆ ಟೈಮಲ್ಲಿ. ನಿಜ ಹೇಳಬೇಕು ಅಂದರೆ ನಾನು ಕೆಲವೊಂದು ವಿಚಾರಗಳನ್ನು ನಾನು ಎಲ್ಲೂ ಹೊರಗಡೆ ಹೇಳ್ಕೊಂಡಿಲ್ಲ. ಬಟ್ ಆ ಮೂಮೆಂಟಲ್ಲಿ ತುಂಬ ನೀಡಿದ್ದು ನನಗೆ ಯಾವುದಾದ್ರು ಸ್ಪಂದನೆ. ಆ ಸ್ಪಂದನೆ ನಾನು ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಯಿತು, ನನ್ನಿಂದ ಅವ್ರು ನನಗೆ ಸ್ಪಂದಿಸ್ತಿದ್ರು, ಅವ್ರಿಗೆ ನಾನು ಸ್ಪಂದಿಸ್ತಾ ಇದ್ದೆ. ಸೊ ಅದೊಂದು ಒಳ್ಳೆ ಹೀಲಿಂಗ್, ನನಗೆ ಒಳ್ಳೆ ಟೈಮು. ಆಮೇಲೆ ನನಗೆ ಆ ಊರನ್ನು ನಾನು ತವರೂರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಮೂಮೆಂಟಲ್ಲಿ ನನ್ನ ತಾಯಿಯಿಂದ ನನಗೆ ಯಾವ ಒಂದು ಆತ್ಮೀಯತೆ ನನಗೆ ಸಿಗ್ತಾ ಇತ್ತು, ಒಂದು ನೆಮ್ಮದಿ ಸಿಗ್ತಾ ಇತ್ತು, ನನಗೆ ನಾಗರಕೊಡಿಗೆ ಹೋದಾಗ ಅದೇ ಫೀಲಿಂಗ್ ಸಿಗ್ತಾ ಇತ್ತು ಆ ಜನಗಳ ಜೊತೆಗೆ. ಸೊ ಅದೊಂದು ಕೆಲವು ಟೈಮ್ ತನಕ ನನಗೆ ಹೀಲ್ ಮಾಡೋದಕ್ಕೆ ತುಂಬ ಒಳ್ಳೆ ಅವಕಾಶ ಅದು. ಸೊ ಈ ವಾಹಿನಿ ಮೂಲಕ ರಾಮಚಂದ್ರಾಪುರ ಮಠದ ಏನು ಗ್ರಾಮೋತ್ಥಾನ ಸಂಸ್ಥೆಯ ಆಡಳಿತ ವರ್ಗದವರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಕಷ್ಟದ ಟೈಮಲ್ಲಿ ನನಗೆ ಹೀಲ್ ಮಾಡೋದಂತಹ ಒಂದು ಸಂಸ್ಥೆ. ಮತ್ತು ಅದಷ್ಟೇ ಅಲ್ಲ, ಈಗಲೂ ಕೂಡ ಹಲವಾರು ಕಾರ್ಯಕ್ರಮಗಳು, ಅಂದರೆ ಜನಕ್ಕೆ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳನ್ನು ಕೊಡ್ತಾನೇ ಬಂದಿದೆ ಗ್ರಾಮೋತ್ಥಾನ ಸಂಸ್ಥೆ. ಇದು ಇನ್ನೂ ಒಳ್ಳೆಯ ಥರದಲ್ಲಿ ಇನ್ನೊಂದಿಷ್ಟು ಜನಕ್ಕೆ ಉಪಕಾರ ಆಗಲಿ ಅನ್ನೋದು ನಾನು ವಿಶ್ವಾಸನ ಅವ್ರಿಗೆ ಮಾಡ್ತೀನಿ. ಹೊರದೇಶದಿಂದ ನೀವು ಊರಿಗೆ ಬರ್ತೀರಾ, ಈ ರೀತಿ ಗ್ರಾಮ ಮಟ್ಟದಲ್ಲಿ ಸರ್ವಿಸ್ ಮಾಡ್ತೀರಾ, ಗ್ರಾಮೀಣ ಪ್ರದೇಶದ ಜನಗಳನ್ನ ಟಚ್ ಮಾಡಲಿಕ್ಕೆ ಭಾಳ ಒಂದು ರೀತಿ ನೀವು ಡಿಗ್ರಿ ಮಾಡಿರಬೇಕು, ಆ ರೀತಿ ಇರುತ್ತೆ. ಅದರಲ್ಲೂ ನೀವು ಫಾರಿನಲ್ಲಿ ಇರೋದ್ರಿಂದ ಹೇಳ್ತಿರೋದು. ಅಲ್ಲಿಂದ ಬಂದು ಇದನ್ನೆಲ್ಲ ಮಾಡಲಿಕ್ಕೆ ನಿಮಗೆ ಒಂದಿಷ್ಟು ಏನು ತೊಂದರೆಗಳಾಗಿಲ್ವ ಮೇಡಮ್? ಅಂದರೆ ಭಾಷೆ ಆಗಿರ್ಬೋದು ಅಥವಾ ಒಂದಿಷ್ಟು ಈ ಮಲೆನಾಡಿನ ಸಂಸ್ಕೃತಿ ಆಗಿರ್ಬೋದು, ಏನು ಇದಾಗಲಿ ಹೇಗೆ? ಆ್ಯಕ್ಚುಲಿ ನಾನು ಊರು ಹೊಸನಗರ, ನಾನು ಕಾರ್ಗದ್ದೆ, ಅಂದರೆ ಈ ಏನು ಕೃಷಿ ಏನು ನಾವು ಮಾಡ್ತಾ ಇದ್ವಿ ಆ ಮುಳುಗಡೆ ಜಮೀನಲ್ಲೇ ಮಾಡ್ತಾ ಇದ್ದಿದ್ದು. ನನ್ನ ಇನ್ವಾಲ್ವ್ಮೆಂಟ್ ಭಾಳ ಜಾಸ್ತಿ ಇತ್ತು ನಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಮಕ್ಳಿಗೆ ಹೋಲಿಸ್ಕೊಂಡ್ರೆ. ನಾನು ವೀಕೆಂಡಲ್ಲಿ ನಾನು ಗದ್ದೆಯಲ್ಲಿ ಓಡಾಡೋ ಅಂಥದ್ದಾಗಿರ್ಬೋದು, ನಮ್ಮ ತಂದೆ ಜೊತೆಗೆ ಈ ಶಿಕಾರಿ ಅನ್ನೋ ಅಂತ ಈ ಕಾನ್ಸೆಪ್ಟಲ್ಲೆಲ್ಲ ನಂದು ಇನ್ವಾಲ್ವ್ಮೆಂಟ್ ಭಾಳ ಜಾಸ್ತಿ ಇರ್ತಾ ಇತ್ತು. ಆಮೇಲೆ ಹೈನುಗಾರಿಕೆ, ನಮ್ಮನೇಲಿ ಹಸು ಕರುಗಳು, ಆಮೇಲೆ ಕುರಿ, ಈ ಥರದ್ದೆಲ್ಲ ನಾನು ನೋಡಿಕೊಂಡು, ಕೋಳಿ, ಈ ಥರದ್ದೆಲ್ಲ ನೋಡಿಕೊಂಡು ನಾನು ಮೂಲ ಅದರಲ್ಲೂ ಎಲ್ಲದೂ ನೋಡ್ಕೊಂಡವಳು. ಆಮೇಲೆ ಹಾವುಗಳು, ಯಥೇಚ್ಛವಾಗಿ ಹಾವುಗಳು ಇರ್ತಾಯಿತ್ತು. ಹಾವುಗಳು ಇದೆಲ್ಲ ನನಗೇನಂದರೆ ಚಿಕ್ಕಕ್ಕಿಂದನೂ ನನಗೆ ಸಿಗ್ತಾ ಬಂದಿದ್ದು ಒಂದು ಜರ್ನಿಯಲ್ಲಿ. ನಂಗೆ ಅದು ಏನು ನಂಗೆ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ನಾನು ವಿದೇಶದಲ್ಲಿ ಇದ್ದೆ, ಹೌದು, ಅಲ್ಲೂ ಹೋಗಿ ಅವ್ರ ಭಾಷೆನೂ ಕಲಿತೆ. ವೈವಿಧ್ಯ ರೀತಿಯ ಅಡುಗೆಗಳು, ಆಮೇಲೆ ವೇಷಭೂಷಣಗಳು, ಆನಂತರ ಭಾಷೆಗಳು, ಆಮೇಲೆ ಜನಗಳು, ಇದನ್ನೆಲ್ಲ ನಾನು ನೋಡಿದೆ, ಅದನ್ನೆಲ್ಲ ಎಂಜಾಯ್ ಮಾಡಿದೆ ಆ ಪ್ಲೇಸಲ್ಲಿ ಇದ್ದಾಗ. ಆದರೆ ನಾನು ಮಿಸ್ ಮಾಡ್ತಾ ಇದ್ದಿದ್ದು ನನ್ನ ಊರನ್ನೇ. ಆನಂತರ ನನಗೆ ಬಹಳಷ್ಟು US ಅಜೀಜಾ ಅಂತ ಒಬ್ರು ಇದ್ದಾರೆ, ಅವರು US ಅಲ್ಲಿ ಈಗಲೂ ಕೂಡ ಇದ್ದಾರೆ. ಅವ್ರು ನನಗೆ ಈಗಲೂ ಕೂಡ ಕರೀತಾರೆ, ನಾನು ಕಾಲ್ ಮಾಡಿಕೊಂಡು ಅವ್ರ ಜೊತೆಗೆ ಮಾತಾಡ್ತಾ ಇರ್ತೀನಿ. ಅವರು ಕೂಡ ನನಗೆ ಅಪರ್ಚುನಿಟಿ ಕೊಟ್ಟರು, ನಮ್ಮ ಜೊತೆಗೆ ಬಂದುಬಿಡು ಅಂತ ಹೇಳಿ. ಬಟ್ ನನಗೇನಿತ್ತು ಅಂದರೆ ನನ್ನ ಗಂಡನಿಗೆ ಇಷ್ಟ ಆಗಲಿಲ್ಲ. ಎಷ್ಟು ವರ್ಷ ಈ ಪ್ರಪಂಚ ಪರ್ಯಟನೆ ಮಾಡ್ತಾ ಇರೋದು, ಸೊ ಬೇಡ, ಸಾಕು, ನಮಗಿಷ್ಟೇ ಸಾಕು, ನಾವಿಲ್ಲೇ ಏನು ಊರಲ್ಲಿ ಏನಿದೆ ನಾವು ಊರಿಗೆ ಹೋಗೋಣ. ಅದಾದ ನಂತರ ನನ್ನ ಮಗಳಿದ್ಲು, ಸೊ ಆ ಮಗಳ ಜೊತೆಗೆ ಇರಬೇಕು ಅನ್ನೋದೊಂದು ಯೋಚನೆ ಇತ್ತು ನಮಗೆ. ಹಾಗಾಗಿ ನಾನು ಪುನಃ ಬಂದೆ. ಬಟ್ ಇಲ್ಲಿಗೆ ಬಂದಾದಾಗ ಸ್ವಲ್ಪ ವೇಷಭೂಷಣ, ಅಂದರೆ ನಮ್ದು ಸ್ವಲ್ಪ ನಡವಳಿಕೆ, ಮಾತುಕತೆ ಎಲ್ಲ ನಾವು ಅಲ್ಲಿದ್ದರಿಂದ ನಮಗೆ ಗೊತ್ತಿಲ್ಲದೆ ಬದಲಾಗ್ಬಿಟ್ಟಿತ್ತು. ಮಾತಿಗೂ ಮಧ್ಯದಲ್ಲಿ ಇಂಗ್ಲೀಷ್ ಬೆರೆಸಿ ಮಾತಾಡೋ ಅಂಥದ್ದು, ಹಿಬ್ರೂ ಬೆರೆಸಿ ಮಾತಾಡೋ ಅಂಥದ್ದು. ಆಮೇಲೆ ನನಗನ್ಸುತ್ತೆ ತುಂಬ ಬೋಲ್ಡ್ನೆಸ್, ಅಂದರೆ ಇರೋವಂಥ ವಿಚಾರವನ್ನು ನೇರವಾಗಿ ಹೇಳೋವಂಥದ್ದು ತುಂಬ ಜನಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಮೇಯ್ನ್ಲಿ ನನ್ನ ಜೀನ್ಸು,
ಆಮೇಲೆ ನನ್ನ ಲಿಪ್ಸ್ಟಿಕ್ಕು ಮತ್ತು ನನ್ನ ಕೂಲಿಂಗ್ ಗ್ಲಾಸ್ ತುಂಬ ಜನಕ್ಕೆ ಪ್ರಾಬ್ಲಮ್ ಮಾಡಿದೆ. ಭಾಳ ಮಾತಾಡಿದ್ದಾರೆ ನನ್ನ ಹಿಂದೆ, ಬಟ್ ನನಗೆ ಅದು ಯಾವುದೂ ಗೊತ್ತಾಗ್ತಿರ್ಲಿಲ್ಲ. ನಾನು ಆಮೇಲೆ ನನಗೆ ಯಾರಾದರೂ ಸೂಕ್ಷ್ಮವಾಗಿ ಹೇಳ್ತಾ ಇದ್ರು ಈ ಥರ ಅಂತ ಹೇಳ್ಬಿಟ್ಟು ಹೇಳೋರು. ಆದರೆ ನನಗೆ ಯಾವತ್ತೂ ಅದು ತೊಂದರೆ ಅಂತ ಅನ್ನಿಸ್ಲಿಲ್ಲ. ಓಕೆ. ನಾನು ಅದೇ ಥರನೇ ಬೆಳ್ಕೊಂಬಂದೆ, ಅದನ್ನೇ ನಡೆಸ್ಕೊಂಡು ಬಂದೆ. ಇವಾಗ ತುಂಬ ಬದಲಾವಣೆ ಆಗಿದೆ. ಇವಾಗ ಪ್ರತಿಯೊಬ್ಬರು ಲಿಪ್ಸ್ಟಿಕ್ ಯೂಸ್ ಮಾಡ್ತಾರೆ, ಎಲ್ಲರ ಮನೆಯಲ್ಲೂ ಜೀನ್ಸ್ ಹಾಕ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಮಾಡರ್ನ್ ಲೈಫು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಬೇಕು, ಬದಲಾವಣೆ ಬೇಕೇ ಬೇಕು. ಯಾಕೆಂದರೆ ದೇಶ ಸುತ್ತು ಕೋಶ ಓದು ಅಂತ ಇದೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ. ಸೊ ನನಗೇನು ಅದರಲ್ಲೇನು ಅಂತ ನಾನು ಬಾದರ್ ಆಗಲಿಲ್ಲ, ನನಗೇನು ಅದು ತೊಂದರೆ ಅಂತ ಅನ್ನಿಸ್ಲಿಲ್ಲ. ಬಟ್ ಬದಲಾವಣೆಗಳು ಮತ್ತು ಜನರ ಕಮೆಂಟ್ಗಳಿದೆಲ್ಲ ಬಾಯಿಂದ ಬರ್ತಾ ಇರಲಿಲ್ಲ, ಕಣ್ಣಲ್ಲೇ ಬರ್ತಾ ಇತ್ತು. ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ, ನಾನು ಅದನ್ನೆಲ್ಲ ನೋಟಿಸ್ ಮಾಡಿದ್ದೀನಿ. ದಟ್ಸ್ ಓಕೆ, ಫೈನ್, ಪಾರ್ಟ್ ಆಫ್ ಲೈಫು. ಯಾಕಂದರೆ ನಾನು ಇಂಡಿಯಾದಿಂದ ಅಲ್ಲಿಗೆ ಹೋದಾಗ ಅಲ್ಲೂ ಕೂಡ ಅದನ್ನೇ ಮಾಡೋರು, ಈ ಥರ ಇದಾರಲ್ಲ ಅಂತ. ಅಲ್ಲಿಂದ ಇಲ್ಲಿಗೆ ಬಂದಾಗ ಈ ಥರ ಆದ್ರಲ್ಲ ಅಂತ. ಸೊ ದಟ್ಸ್ ಓಕೆ.